ಕೊನೆಗೂ ಕೂಡ ರಾಕಿಂಗ್ ಸ್ಟಾರ್ ಯಶ್ನ ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೇವಲ ಯಶ್ನ ಫ್ಯಾನ್ಸ್ ಅಲ್ಲ, ಇಡೀ ಕರ್ನಾಟಕದ ಫ್ಯಾನ್ಸ್ ಗಳಿಗೆ ಈ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಇವತ್ತು ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಟ್ರೇಲರ್ ಕೂಡ ಲಾಂಚ್ ಆಗಲಿದೆ. ಹೀಗಾಗಿ AMB ಮಾಲ್ ನಲ್ಲಿ ಈ ಒಂದು ಟ್ರೇಲರ್ ಲಾಂಚ್ ಆಗುವಂತಹ ಕಾರಣದಿಂದಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿರುವಂತದ್ದು. ಆದ್ರೆ ಯಾವುದೇ ರೀತಿ ಅಭಿಮಾನಿಗಳಿಗೆ ಈ ಒಂದು ಶೋ ಅನ್ನ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ರಸ್ತೆಯಲ್ಲಿ ಬರುವಂತಹ ಹೀರೋ ಆಗಿರಬಹುದು, ಹೀರೋಯಿನ್ ಗಳಾಗಿರ್ಬಹುದು, ಇವ್ರನ್ನೆಲ್ಲ ಕಣ್ ತುಂಬಿಕೊಳ್ಬಹುದು ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಬಂದು ವೇಟ್ ಅನ್ನ ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಈ ಒಂದು ಅಣ್ಣಮ್ಮ ದೇವಸ್ಥಾನದ ರಸ್ತೆ ಏನಿದೆ ಸಂಪೂರ್ಣವಾಗಿ ಜನರಿಂದ ತುಂಬಿ ತುಳುಕ್ತಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರು ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ, ಟಾಕ್ಸಿಕ್ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ. ಇವತ್ತು ಅಂತೂ ಆ ಒಂದು ಸುಮುಹೂರ್ತ ಬಂದಿರುವಂತದ್ದು. ಹೀಗಾಗಿ ಯಶ್ನ ಫ್ಯಾನ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಕರ್ನಾಡಿನ ಜನರೆಲ್ಲರೂ ಕೂಡ ಈ ಒಂದು ಟ್ರೇಲರ್ ಲಾಂಚ್ ಸಮಯದಲ್ಲೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ನಾನು ಕೆಲವೊಂದಿಷ್ಟು ಫ್ಯಾನ್ಸ್ ಗಳನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳಿ. ಸರ್, ಯಶ್ ಫ್ಯಾನ್ ಇವತ್ತು ಓಕೆ ಸರ್, ಎಷ್ಟು ಖುಷಿ ಆಗ್ತಿದೆ ಇವತ್ತು ಟ್ರೇಲರ್ ಲಾಂಚ್ ಆಗ್ತಿದೆ? ಭಾರಿ ಖುಷಿ ಆಗತ್ತೆ. ಬಹಳ ದೂರಿಂದ ಬಂದಿರು ನಾವು. ಎಲ್ಲಿಂದ ಬಂದಿರೋದು? ಬಿಜಾಪುರಿಂದ ಬಂದಿದ್ದೀರಾ ಸರ್? ಇವಾಗ ನೀವು ಬಂದ್ರು ಕೂಡ ಅಲ್ಲಿ ಒಳಗೋಗಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಬೇಜಾರಾಗ್ತಿದ್ಯಾ ಹೇಗೆ? ನೀವೇ ಎಷ್ಟು ಎಕ್ಸೈಟ್ ಆಗಿದ್ರೆ ಟ್ರೇಲರ್ ಲಾಂಚ್? ತುಂಬಾ ಎಕ್ಸೈಟ್ ಆಗಿದ್ದೀವಿ. ನಾವು 600 ಕಿಲೋಮೀಟರ್ ಇಂದ ಅವ್ರು ನೋಡಕ್ಕಂತ ಬಂದಿರೋದು ಟ್ರೇಲರ್ ರಿಲೀಸ್ಗೆ. ಮತ್ತೆ 26 ತಾರೀಕು ಎಲ್ಲರೂ ಶೋ ನೋಡಿ. ಎಲ್ಲ ಬಾಲಿವುಡ್ ಅದು ಇದೆಲ್ಲ ನೆಲಕ್ಕೆ ಹಚ್ಚೋಗಿದೆ ನಮ್ಮ ಯಶ್ ಮುಂದೆ. ಯಶ್ ಇಸ್ ಅ ಬಾಸ್, ಅವನೇ ರೂಲು, ನ್ಯಾಷನಲ್ ಫಿಗರ್ ಈಗ ಅವನು. ಕರ್ನಾಟಕನ ಎಲ್ಲರೂ ತಿರುಗಿ ನೋಡಕ್ ಮಾಡಿರೋದು, ಕರ್ನಾಟಕನ ಎಲ್ಲ ತಿರುಗಿ ನೋಡಕ್ ಮಾಡಿದ್ದು ಯಶ್. ಕರ್ನಾಟಕದ ಧ್ವಜವನ್ನು ಎಲ್ಲ ಇಂಟರ್ನ್ಯಾಷನಲ್ ಎತ್ತರ ಕಾಣಿಸಿದಂತ ಹುಲಿ ಅದು. ಏನೋ ಒಂದು ಸೀನ್ ಬಂತ ಅಧ್ಯಕ್ಷ ಎಲ್ಲ ಅಂತಾರಲ್ಲ, ನೀವು ಮಾಡಿ ಅಣ್ಣ, ನೀವು ಅನ್ನೋರೆಲ್ಲ ಅನ್ನ ಹಾಕಲ್ಲ, ನೀವು ಮಾಡಿ ಅಣ್ಣ, ನೀವು ಮಾಡಿ ಅಣ್ಣ. ನೀವು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಾವು ಅವ್ರ ದೊಡ್ಡ ಅಭಿಮಾನಿಗಳು, ಶಿವಮೊಗ್ಗದಿಂದ ಬಂದಿದ್ದೀವಿ. ಈ ಖುಷಿಗೆ ನಮ್ಮನ್ನು ಒಳಗಡೆ ಹೋಗಕ್ ಬಿಡ್ತಾ ಇಲ್ಲ. ಅವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ ಮೇಡಮ್. ಎಷ್ಟು ವೇಟ್ ಮಾಡ್ತಾ ಇದ್ರಿ ಸರ್? ಟಾಕ್ಸಿಕ್ ಆಲ್ಮೋಸ್ಟ್ 2-3 ಸಲ ಡೇಟ್ ಪೋಸ್ಟ್ಪೋನ್ ಆಗ್ಬಿಟ್ಟಿತ್ತು. ಅವಾಗ ಎಷ್ಟು ಬೇಜಾರಾಗಿತ್ತು, ಈಗ ಎಷ್ಟು ಖುಷಿ ಆಗ್ತಿದೆ? ಅವಾಗೆಲ್ಲ ತುಂಬಾ ಬೇಜಾರಾಗಿತ್ತು ಮೇಡಮ್. ಈಗ ಸಂತೋಷನ ಹೇಳ್ಕೊಳಕ್ ಆಗ್ತಾ ಇಲ್ಲ. ನಮ್ಮನ್ನು ಅವ್ರ ಜೊತೆ ಬಿಟ್ಟಿದ್ರೆ ತುಂಬಾ ಎಕ್ಸೈಟ್ ಆಗಿ ಖುಷಿ ಪಡ್ತಾ ಇದ್ವಿ. ಆದ್ರೆ ಅವಕಾಶ ಸಿಗ್ತಾ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಮೇಡಮ್, ಚೆನ್ನಾಗಿ ಓಡ್ಲಿ ಫಿಲಮ್. ನೀವೇನ್ ಹೇಳ್ತೀರಾ? ನಾವು ಹೇಳಕ್ ಇಷ್ಟಪಡೋದಂದ್ರೆ, ನಾವು ಬಂದಿರೋದು ಗುಲ್ಬರ್ಗ. ಯಶು ಇವಾಗ ಟಾಕ್ಸಿಕ್ ಟ್ರೈಲರ್ ಅಂತ ಎಲ್ಲ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿ ಗುರ್ಸ್ಕೊಂಡಿರೋದು. ಇವಾಗ ನಾವು ನೋಡ್ಬೇಕಂತ ಕಾಯ್ತಿದೀವಿ. ತುಂಬಾ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂದ್ರೂ ನಿಂತೀವಿ, ಕಾಯ್ತಾ ಇದೀವಿ. ಅವ್ರು ಬರೋವರೆಗೂ ಇಲ್ಲೇ ನಿಲ್ತೀವಿ. ಫಸ್ಟ್ ಟೈಮ್ ಇದೆ ಅವ್ರನ್ನ ನೋಡ್ತಾ ಇರೋದು. ಇದಿಷ್ಟು ಫ್ಯಾನ್ಸ್ ಹೇಳ್ತಿರೋಂಥದ್ದು. ಒಂದ್ ಕಡೆ ಮಳೆ ಬರ್ತಾ ಇದೆ, ಮತ್ತೊಂದ್ ಕಡೆ ಮಳೆ ಬಂದ್ರೂ ಪರವಾಗಿಲ್ಲ, ನಾವು ಎಷ್ಟನಾದ್ರೂ ದೂರದಿಂದ ನೋಡ್ಕೊಂಡು ಖುಷಿ ಪಡ್ತೀವಿ ಅಂತ ಹೇಳಿ ಫ್ಯಾನ್ಸ್ ಗಳು ಹೇಳ್ತಾ ಇರುವಂತದ್ದು. ಈಗ ಕಾದ್ ನೋಡ್ಬೇಕಾಗಿದೆ ಟಾಕ್ಸಿಕ್ ಏನು ಇದು ಟ್ರೇಲರ್ ಲಾಂಚ್ ಆಗುವಂತಹ ಸಮಯದಲ್ಲಿ ಮಳೆರಾಯ ಏನಾದ್ರು ಬಿಡ್ತಾನಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.